ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2026 2018ರಲ್ಲಿ ಹಂಗಾಯ್ತು 2006ರಲ್ಲಿ ಹಂಗಾಯ್ತು. ಅದು ಹೇಳ್ತಾ ಕುತ್ಕೊಳ್ಳಕ್ ನನ್ ವೇದಿಕೆ ಇಲ್ಲ. ದಯವಿಟ್ಟು ನನ್ಗೆ ಏನ್ ಬೇಕಾಗಿಲ್ಲ ಇದು ಈ ಭಾಷಣ ನಾನು ಎಂಟರ್ಟೈನ್ ಮಾಡಲ್ಲ. ಇವತ್ತೇನ್ ಮಾಡ್ತೀರ ಅನ್ನೋದನ್ನ ಹೇಳ್ರಿ. ಆಯ್ತು ದಿಲೀಪ್ ಆಯ್ತು ಬಿಡಿ ಸರ್. ಇಂಥ ಆಟಿಟ್ಯೂಡ್ಗೆನೆ ಜನ ಇವತ್ತು ರೊಚ್ಚಿಗೆತ್ತಿರೋದು. ನಿಮ್ಗೆ ಕೇಳಿಸ್ಕೊಳ್ಳೋ ಕಿವಿ ಇಲ್ಲ, ಸ್ಪಂದಿಸೋ ಹೃದಯ ಇಲ್ಲ ನಿಮ್ಗೆ ಕಾಂಗ್ರೆಸ್ನವ್ರಿಗೆ. ಎಸ್ ದಿಲೀಪ್ ಬಿಡ್ರಿ ಸರ್. ಅವ್ರ ಪ್ರಶ್ನೆಗೆ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ ಅವ್ರು. ಬರೀ ಗತಕಾಲದ ಘಟನೆಗಳನ್ನ ನೆನಪಿಸ್ಕೊಂಡು ಅದ್ರಾಗೆ ವಾಸ್ತವಕ್ಕೆ ಬಂದಿಲ್ಲ. ನಿಮ್ ತಟ್ಟೆಗ ಕತ್ತೆ ಸತ್ತು ನಾರ್ತಿದೆ. ಬೇರೆಯವ್ರು ಹೋಗ್ಬೇಡ್ರಿ. ವಿರೋಧ ಪಕ್ಷಗಳ ತರ ಮಾತಾಡ್ತಿರಲ್ಲ ರೀ ನೀವು. ಆಡಳಿತ ಪಕ್ಷದಲ್ಲಿ ಚಾಂದ್ ಪಾಷಾ ಅವರೇ, ನೀವು ಅಧಿಕಾರದಲ್ಲಿ ಇದ್ದೀರಾ. ಹೌದು, ಖಂಡಿತವಾಗಿದ್ದೀವಿ. ಇವತ್ತು ಭೂಮಿಯನ್ನು ಅಕ್ವೈರ್ ಮಾಡ್ತಿರೋದು ಯಾರು? ಮೇಡಮ್, ನಮ್ಮ ಸರ್ಕಾರನೇ ಮಾಡ್ತಾ ಇರೋದು. ಅದನ್ನ ಮಾತಾಡ್ರಿ. ನಾ ಅದನ್ನೇ ಮಾತಾಡ್ತಿರೋದು. ಅದು ಬಿಟ್ಬಿಟ್ಟು ಯಡಿಯೂರಪ್ಪ ಯಾಕಂದ್ರೆ ಮುಂಚೆ ಇಲ್ಲ ಇವರೆಲ್ಲ ಪಾಪ ತುಂಬಿಕೊಂಡಿದೆಯಲ್ಲ ಮೇಡಮ್. ಇವರ ಪಾಪ ತುಂಬಿಕೊಂಡಿದೆಯಲ್ಲ. ನೀವು ಪಾಪ ಮಾಡಕೊಂಡ್ರೇನು? ನೀವು ಅದನ್ನೇ ಪಾಪ ಮಾಡಕೊಂಡ್ರೇನು? ಅವ್ರ ಪಾಪನ ನೀವು ಮುಂದುವರ್ಸಕೊಂಡಿದ್ದೀರಾ? ಅಲ್ಲ ರೀ, ಅವ್ರ ಪಾಪನ ನೀವು ಮುಂದುವರ್ಸಕೊಂತೀರಾ? ಅವ್ರ ಪಾಪ ಮಾಡಿದ್ರೆ ಕರೆಕ್ಟ್, ನೀವೇನ್ ಪುಣ್ಯ ಮಾಡ್ತಿದ್ದೀರಾ? ಅಲ್ಲ, ನೀವು ಅವ್ರ ಪಾಪ ಮಾಡಿದ್ರೆ ಆ ಪಾಪನ ಮುಂದುವರಿಸ್ತೀರಾ? ನೀವು ಏನು ವಿತಂಡವಾದ ರೀ ನಿಮ್ದು. ನಿಮ್ಮ ವಾದದಲ್ಲಿ ನಯ ಪೈಸಾ ಎಷ್ಟು ಕಿಮ್ಮತ್ತಿಲ್ಲ ಹೇಳಿ. ಹೌದು, ನನಗೆ ಕಿಮ್ಮತ್ತಿಲ್ಲ. ರೈತರ ಪರ ಮಾತಾಡೋರು ಕಿಮ್ಮತ್ತಿಲ್ಲ ಅಂದ್ರೆ ನನಗೆ ಕಿಮ್ಮತ್ತಿಲ್ಲ. ಬೇಕಾಗಿಲ್ಲ ಕಿಮ್ಮತ್ತು. ರೈತರ ಪರ ಮಾತಾಡೋರು ಕಿಮ್ಮತ್ತಿಲ್ಲ ಅಂದ್ರೆ ಬೇಕಾಗಿಲ್ಲ ಕಿಮ್ಮತ್ತು. ರೈತರನ್ನ ಎದುರಾಕೊಂಡು ಯಾವ ಸರ್ಕಾರವೂ ಸಹ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವುದೇ ಸರ್ಕಾರ ಆಗಿರಲಿ ಇದುವರೆಗೂ ಸಹ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೀವು ಬಿಡದಿ ರೈತರುಗಳನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ಅಥವಾ ಅವ್ರನ್ನ ಹಾಳು ಮಾಡಲಿಕ್ಕೆ ಇವತ್ತು ಹೊರಟಿದ್ದೀರಿ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ನೀವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ನೀವು ಅವಾಗಲೇ ಹೇಳಿದ್ರಿ ಮೇಡಮ್, ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಇವತ್ತು ಏನೇ ಆದ್ರೂ ಏರ್ಪೋರ್ಟ್ ಆದ್ರೂ ಕನಕಪುರಕ್ಕೆ ಬೇಕು. ಒಂದು ಟೌನ್ಶಿಪ್ ಮಾಡಬೇಕು ಅಂದ್ರೂ ಕನಕಪುರ, ಬಿಡದಿ ಆ ಕಡೆಗೆ ಬೇಕು, ರಾಮನಗರಕ್ಕೆ ಬೇಕು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಇಂಡಸ್ಟ್ರೀಸ್ ತರಬೇಕು ಅಂದ್ರೂ ಅಲ್ಲಿಗೆ ಬೇಕು. ಏನ್ ಇವರು ಕನಕಪುರಕ್ಕೆ ಮಾತ್ರ ಮುಖ್ಯಮಂತ್ರಿ ಅಥವಾ ರಾಮನಗರಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗಿದ್ದಾರೆ ಅಥವಾ ಇಡೀ ರಾಜ್ಯಕ್ಕೆ ಆಗಿದ್ದಾರೆ ಅಂತಕ್ಕಂಥದ್ದು ನಮಗೂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅನುಮಾನ ಬರ್ತಾ ಇದೆ. ಕೇಳಿಸ್ಕೊಂಡು ಉತ್ತರ ಕೊಡಿ. ಉತ್ತರ ಕೊಡಿ. ಒಂದು ನಿಮಿಷ ನೋಡಿ, ಕೇಳಿಸ್ಕೊಂಡು ಉತ್ತರ ಕೊಡಿ. ಇವತ್ತು ನೋಡಿ ಎಲ್ಲವೂ ನೋಡಿ, ತುಮಕೂರಿಗೆ ಬೇಕು ಏರ್ಪೋರ್ಟ್ ಅಂತಂದ್ರೆ ತುಮಕೂರಿಗೆ ಬೇಡ ಕನಕಪುರಕ್ಕೆ ಬೇಕು ಅಂತಾರೆ. ನೆಲಮಂಗಲಕ್ಕೆ ಬೇಕು ಅಂತಾರೆ, ಬೇಡ ಎಲ್ಲ ಕನಕಪುರಕ್ಕೆ ಬೇಕು ಅಂತಾರೆ. ಇವ್ರು ಏನು ಒಂಥರ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಇಡೀ ಕರ್ನಾಟಕವನ್ನ ಒಂದು ಸೆಂಟ್ರಲೈಸ್ಡ್ ಕನಕಪುರ ಆಗಿ, ರಿಪಬ್ಲಿಕ್ ಆಫ್ ಕನಕಪುರ ಆಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅನುಮಾನ ಬರ್ತಾ ಇದೆ ಮೇಡಮ್. ಇವತ್ತು ನೋಡಿ, ಇವತ್ತು ಸುಮಾರು 4 ಲಕ್ಷ ಅಡಿಕೆ ಇದೆ ಅಲ್ಲಿ. ಇವರು ಅಕ್ವಿಸಿಷನ್ ಮಾಡ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಸುಮಾರು 4 ಲಕ್ಷ ಅಡಿಕೆ ಇದೆ. ಸುಮಾರು ಎಕರೆ ಭೂಮಿಗೆ ಬರ್ಬೇಕು, ಬೆಲೆ ಬರ್ಬೇಕಂದ್ರೆ ನಿಮ್ಮ ಆಜು ಬಾಜು ಭೂಮಿನ ಫಸ್ಟ್ ಅದಕ್ಕೆ ಬೆಲೆ ಏರಿಸಬೇಕು. ಖಂಡಿತ ಮೇಡಮ್. ನೋಡಿ, ಈಗ ಅವ್ರು ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಆಜು ಬಾಜುನಲ್ಲಿ ಇಟ್ಕೊಂಡಿರ್ತಕ್ಕಂಥ ಅವ್ರು ಸಾವಿರಾರು ಎಕರೆ ಜಮೀನಿನ ವ್ಯಾಲ್ಯೂ ಜಾಸ್ತಿ ಆಗಬೇಕು, ರಿಯಲ್ ಎಸ್ಟೇಟ್ ದಂಧೆ ನಡೆಸಬೇಕು ಅಂತಂದ್ರೆ ಈಗ ಇಲ್ಲಿ ಕೋಟಿಗಟ್ಟಲೆ ಆಗಬೇಕು. ಈಗ ಯಾವುದೋ ಒಬ್ಬ ರೈತನ ಹೇಳ್ತಾರೆ ಇವರು 1 ಎಕರೆ 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ ಅಂತ. ಎಷ್ಟು ದಿನ ಮಾಡಿಕೊತಾನೆ ಅವ್ನು 3 ಕೋಟಿನ? ಪಾಪ ಅವ್ನಿಗೆ ಹೆಂಗ್ ಖರ್ಚು ಮಾಡಬೇಕು ಅಂತಲೇ ಗೊತ್ತಿರೋದಿಲ್ಲ. ಅವನು ಇನ್ನೊಂದು ಕಡೆ ಲ್ಯಾಂಡ್ ತಗೋಬೇಕಂತ ಗೊತ್ತಿರೋದಿಲ್ಲ. ಅಲ್ಲಿ ಒಕ್ಕಲುತನ ಮಾಡ್ತಾ ಇದ್ದಾನೆ, ರೈತ ಬಿತ್ತನೆ ಮಾಡ್ತಿದ್ದಾನೆ. ಅವ್ನು ತೆಗೆದುಕೊಂಡೋಗ್ಬೇಕು, ನೀವು ದುಡ್ಡು ಕೊಟ್ಬಿಟ್ರೆ ಏನ್ ಮಾಡ್ತಾನೆ? ನಾಳೆ ಒಂದು ವರ್ಷ ಖರ್ಚು ಮಾಡ್ಕೊಂಡು ಒಕ್ಕಲ್ತನ ಬಿಟ್ಟು ಯಾವುದೇ ತಾಂತ್ರಿಕ ಕೌಶಲ್ಯಗಳು ಇರೋದಿಲ್ಲ ಸರ್. ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೇಕು. ಅವ್ನಿಗೆ ಏನು ಗೊತ್ತಿಲ್ಲ. ನಾಳೆ ಸೆಕ್ಯೂರಿಟಿ ಆಗೋ, ಆಫೀಸ್ ಬಾಯ್ಗಳಾಗೋ, ಯಾವುದೋ ಫ್ಯಾಕ್ಟರಿಯಲ್ಲಿ ದೇವನಹಳ್ಳಿನಲ್ಲಿ ಇದೇ ಆಗಿದ್ದು. ದೇವನಹಳ್ಳಿನಲ್ಲೂ ಇದೇ ತರ ಆಗಿದ್ದು. ಅವತ್ತು ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡಂತ ಜನರು ನಮ್ಮ ಸಮೀವುಲ್ಲಾ ಸರ್ ಹೇಳಿದಾಗ ಇವತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದಾರೆ. ಇದೇ ಮನೆ ಮುಂದಗಡೆ ಪೆನ್ನು ಪೇಪರ್ ಕೊಡಿ ಅಂತ ಹೋದಂತ ಡಿ ಕೆ ಶಿವಕುಮಾರ್ ಅವರೇ, ಆ ಪೆನ್ನು ಪೇಪರ್ ತಗೊಂಡು ಏನ್ ಮಾಡ್ತಿದ್ದೀರಿ ಇವತ್ತು? ಅದೇ ಒಕ್ಕಲಿಗರ ಮನೆ ಹಾಳು ಮಾಡ್ತಿದ್ದೀರಲ್ವಾ ನೀವು? ಪ್ರದೀಪ್ ಅವರೇ, ಈಗ ಇದು ಪೊಲಿಟಿಕಲ್ ವಾರ್. ಇದು ಇಲ್ಲ ಸರ್, ಆಮೇಲೆ ಕೊಡ್ತೀನಿ, ನಿಮ್ಗೆ ಕೊಡ್ತೀನಿ, ಅವಕಾಶ ಕೊಡ್ತೀನಿ, ನೀವು ಮಾತಾಡ್ರಿ. ನಿಮ್ಗೆ ಕೊಡ್ತೀನಿ, ನೀವು ಮಾತಾಡಿರಂತೆ. ಇಲ್ಲ, ನನ್ಗೆ ಯಾವ ಕ್ಲಾರಿಫಿಕೇಶನ್ ಬೇಡ. ಐ ವಾಂಟ್ ಟು ಮೂವ್ ಫಾರ್ವರ್ಡ್. ಇಟ್ಸ್ ನಾಟ್ ಅ ಪೊಲಿಟಿಕಲ್ ಡಿಬೇಟ್. ಇದು ರೈತರ ಪರವಾದಂತಹ ಹೋರಾಟದ ಒಂದು ದಿಕ್ಕು ದೆಸೆ ಬದಲಾವಣೆ ಆಗ್ತಾ ಇದೆ ಪ್ರದೀಪ್ ಅವರೇ. ಯಾರೇ ಜಾಣರಾಗಿದ್ರು ಕೂಡ ಈ ಒಂದು ಏನು ಹಾದಿ ತಪ್ಪಿಸುವಂತಹ ಟ್ರ್ಯಾಪ್ಗೆ ಬೀಳಬಾರದು. ನನ್ನನ್ನು ಕೇಳಿದ್ರೆ ಇಫ್ ಯು ಆರ್ ನೀವು ರೈತರ ಪರ ಹೋರಾಟ ಮಾಡ್ತಿದ್ದೀರಿ ಅಂದರೆ ಈ ಟ್ರ್ಯಾಪ್ಗೆ ಒಳಗಾಗಬಾರ್ದು. ಇಟ್ಸ್ ಅ ಬ್ಯೂಟಿಫುಲಿ ಟ್ರ್ಯಾಪ್ ಮಾಡಿರೋದು. ಇದನ್ನು ಗೊತ್ತು, ಅನಿತಾ ಕುಮಾರಸ್ವಾಮಿ ಅವ್ರ ಫೋಟೋ ಹಾಕಿದ್ರೆ ಟ್ರಿಗರ್ ಆಗ್ತಾರೆ ಅಂತ. ಅದ್ರ ಬಗ್ಗೆ ನಾವೇನು ತಗೊಳ್ಳಲ್ಲ. ಅವ್ರು ಹೇಳಿದ್ರು ನಮ್ಮ ಕಾರ್ಯಕರ್ತರಲ್ಲ ಅಂತ. ನಮ್ಮ ಕಾರ್ಯಕರ್ತರು ಅಲ್ಲ ಅನ್ನೋದಾದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಗೌರವ ಇದ್ದರೆ ಯಾರು ಮಾಡಿದಾರೋ ಅವ್ರ ಮೇಲೆ ಸುಮೋಟೋ ಪವರ್ ತೊಗೊಂಡು FIR ಆಗಿ ಒಳಗೆ ಕಳಿಸ್ಲಿ.
ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ನಂಬರ್ 1. ನಂಬರ್ 2, 2007ರಲ್ಲಿ ಈ ನೋಟಿಫಿಕೇಶನ್ ಬರೀ ನೋಟಿಫಿಕೇಶನನ್ನು ಮಾಡಿದ ಸಂದರ್ಭದಲ್ಲಿ 5 ಪ್ರಾಜೆಕ್ಟ್ಗಳನ್ನು ಇಟ್ಕೊಂಡು ಮಾಡಿದರು. ಅದರಲ್ಲಿ ನಂದಗಡ, ಒಂದು ಸೋಲೂರು, ಒಂದು ಬಿಡದಿ, ಒಂದು ಸಾತ್ನೂರು ಮತ್ತು ಇನ್ನೊಂದು ಯಾವುದೋ, ಒಟ್ಟು 5 ಕ್ಷೇತ್ರಗಳು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಬಿಡದಿ ತಗೊಂಡಿದ್ರು. ಎಸ್, ಈ ಪ್ರಾಜೆಕ್ಟ್ ಮಾಡಿದಾಗ ಕಾಂಗ್ರೆಸ್ ಅವತ್ತು ವಿರೋಧ ಪಕ್ಷವಾಗಿ ವಿರೋಧ ಮಾಡಿದೆ. ಎಲ್ಲಿ ವಿರೋಧ? ವಿಧಾನಸೌಧದಲ್ಲೂ ವಿರೋಧ ಮಾಡಿದೆ ಮತ್ತು ಸತ್ಯಶೋಧನಾ ಸಂಸ್ಥೆಯನ್ನು ಹುಟ್ಟುಹಾಕಿ ಸತ್ಯಶೋಧನಾ ಸಮಿತಿಯ ಮೂಲಕ ಎಲ್ಲ ಕ್ಷೇತ್ರ ಈ 5 ನಗರಗಳಿಗೆ ಭೇಟಿ ಕೊಟ್ಟು ಇಲ್ಲಿ ರೈತರಿದ್ದಾರೆ, ಇವ್ರನ್ನ ಒಕ್ಕಲೆಬ್ಬಿಸಬೇಡಿ ಅನ್ನುವ ಮಾಹಿತಿಯನ್ನು ಅವತ್ತಿನ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಗದಾಪ್ರಹಾರ ಮಾಡಿದೆ. ಇವತ್ತು ಯಾವ ಮಾನದಂಡ ಇಟ್ಕೊಂಡು ಅವರು ಯಾವ ಮಾನದಂಡ ಮತ್ತು ಯಾವ ನೈತಿಕತೆಯನ್ನು ಇಟ್ಕೊಂಡು ಇವತ್ತು ನೀವು ಈ ಯೋಜನೆಯನ್ನು ಜಾರಿಗೆ ತಗೊಂಡ್ಬರ್ತೀರಾ? ನಂಬರ್ 2. ಆಮೇಲೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿದ್ದು, ಅವತ್ತಿಗೆ ನಾವು ಮಾಡಿದಾಗ ನಾವು ಸಾಲ ಮಾಡ್ತಾ ಇರಲಿಲ್ಲ ಕುಮಾರಣ್ಣವರು. ಅವತ್ತಿಗೆ DLF ಸಂಸ್ಥೆ ಅವರೇ ಈ AICTಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು 400 ಕೋಟಿ ರೂಪಾಯಿನ ಡೆಪಾಸಿಟ್ ಆಗಿ ಕರ್ನಾಟಕ ಸರ್ಕಾರಕ್ಕೆ ಡೆಪಾಸಿಟ್ ಇಟ್ಟಿದ್ರು.